30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಕುಡಿದ ಮತ್ತಿನಲ್ಲಿ ಪಾಪಿ ಪುತ್ರನೊಬ್ಬ ತನ್ನ ತಾಯಿಯನ್ನೇ ಕೊಲೆ ಮಾಡಿದ್ದಾನೆ. ತಾಯಿ ಮೃತದೇಹಕ್ಕೆ ಬೆಂಕಿ ಹಾಕಿ ಎಣ್ಣೆ ಏಟ್ನಲ್ಲಿ ಪಕ್ಕದಲ್ಲೇ ಮಲಗಿದ್ದ ವಿಚಿತ್ರ ಘಟನೆಯೊಂದು ಚಿಕ್ಕಮಗಳೂರು ತಾಲೂಕಿನ ಅರೆನೂರು ಸಮೀಪದ ಹಕ್ಕಿಮಕ್ಕಿ ಗ್ರಾಮದಲ್ಲಿ ಈ ದುರಂತ ನಡೆದಿದೆ. ಈತನ ಕೃತ್ಯಕ್ಕೆ ಇಡೀ ಗ್ರಾಮಸ್ಥರೇ ಶಾಕ್ ಆಗಿದ್ದಾರೆ. ಇನ್ನು ಸ್ಥಳಕ್ಕೆ ಅಲ್ದೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಪಾಪಿ ಪುತ್ರ ಪವನ್ ಅನ್ನ ಸದ್ಯ ಬಂಧಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಬೇಸತ್ತು ವಿಷವನ್ನ ಸೇವಿಸಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬಡಕನಹಳ್ಳಿಯಲ್ಲಿ ಆಗಿದೆ. 40 ವರ್ಷದ ಜಗನ್ನಾಥ್ ಮೃತಪಟ್ಟಿರುವಂತಹ ವ್ಯಕ್ತಿ. ಶಿರಾದ ಬಾಲಾಜಿ ಬಾರ್ ಒಂದರಲ್ಲಿ ಹೋಟೆಲ್ ಅನ್ನ ಮಾಡಿಕೊಂಡಿದ್ದಂತ ಜಗನ್ನಾಥ್ ಮನೆ ಮೇಲೆ ಈತ ಕನಕ ಬ್ಯಾಂಕ್, ಬಜಾಜ್ ಫೈನಾನ್ಸ್, ಸಮರ್ಥ ಫೈನಾನ್ಸ್ ಸೇರಿದಂತೆ 3 ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲವನ್ನ ಪಡೆದಿದ್ದು ಫೈನಾನ್ಸ್ ಸಿಬ್ಬಂದಿಯ ನಿರಂತರ ಕಿರುಕುಳವನ್ನ ತಾಳಲಾರದೆ ವಿಷವನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಜೊತೆಯಲ್ಲಿ ತಮ್ಮ ನರಸೇಗೌಡ ಹೊಲಕ್ಕೆ ಹೋದಂತಹ ಸಂದರ್ಭದಲ್ಲಿ ಜಗನ್ನಾಥ್ ವಿಷವನ್ನ ಸೇವಿಸಿರುವುದು ಸದ್ಯ ಬೆಳಕಿಗೆ ಬಂದಿದೆ. ತಕ್ಷಣ ಜಗನ್ನಾಥ್ ಅವರನ್ನ ಶಿರಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ಕಳೆದ ರಾತ್ರಿ ಸಾವನ್ನಪ್ಪಿದ್ದಾರೆ. ಇನ್ನು ತಾವರೆಕೆರೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಮ್ಗೆ ಈ ತರ ಮಾಡ್ಕೊಂಡೆ ಬ್ಯಾಂಕ್ನಾಗೂ ಸಾಲ ತಗೊಂಡಿದ್ದ, ಇದ್ರಾಗೂ ಸಾಲ ತಗೊಂಡಿದ್ರು. ಅದ್ರಿಂದ ಸರ್ ಅದಕ್ಕಾಗಿ ಈ ತರ ಆಯ್ತು ಸರ್. ಅದೇ ಸಾಲದು ಟೆನ್ಷನ್ ಜಾಸ್ತಿ ಆಗಿತ್ತು ಅವ್ರಿಗೆ. ಮೈಕ್ರೋ ಫೈನಾನ್ಸ್ ಸರ್ ಒಂದು 5 ಲಕ್ಷ ಸಾಲ ಮಾಡೋರು. ಬ್ಯಾಂಕ್ಗಳಲ್ಲೇ ಒಂದು 5 ತರ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಅಲ್ಲಿ ತಗೊಂಡಿದ್ದಾರೆ. ಕನಕ ಬ್ಯಾಂಕ್ ಅಲ್ಲಿ ಮದುವೆ ನಿಶ್ಚಯವಾಗಿದ್ದ ನರ್ಸಿಂಗ್ ಶಿಕ್ಷಕಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನ ಬಾಗಲಕೋಟೆಯಲ್ಲಿ ಆಗಿದೆ. ಮದುವೆ ನಿಶ್ಚಯವಾಗಿದ್ದಂತ ವರ ಸೂರ್ಯಪ್ರಕಾಶ್ ಹುಡುಗಿ ಜೊತೆ ಪ್ರ್ಯಾಂಕ್ ಮಾಡಲು ಹೋಗಿ ಆತ ನನಗೆ ಬೇರೊಂದು ಯುವತಿಯ ಜೊತೆ ಸಂಬಂಧ ಇದೆ, ನಿನ್ನ ಮದುವೆ ಆಗೋದಿಲ್ಲ ಅನ್ನೋದಾಗಿ ಹೇಳಿದ್ದಾನೆ. ಇದನ್ನೇ ಸತ್ಯ ಅನ್ನೋದಾಗಿ ನಂಬಿ ಮರ್ಯಾದೆಗೆ ಅಂಜಿ ತಾನು ಕೂಡ ಆಕೆ ವಾಸ ಮಾಡ್ತಿದ್ದಂತ ಪೇಜಿಯಲ್ಲಿ ಸೀರೆಯಿಂದ ಫ್ಯಾನ್ಗೆ ನೇಣನ್ನ ಬೇಯ್ದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 24 ವರ್ಷದ ಕವಿಪ್ರಿಯ ನೇಣಿಗೆ ಶರಣಾಗಿರುವಂತಹ ನರ್ಸಿಂಗ್ ಶಿಕ್ಷಕಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಇನ್ನು ಬಾಗಲಕೋಟೆಯ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಟೊಮ್ಯಾಟೊ ಬೆಲೆ ಏರಿಕೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಕಳೆದ 1 ವಾರದ ಹಿಂದೆ ಬೆಲೆ ಇಲ್ಲದೆ ಟೊಮೆಟೊ ಬೆಳೆಗಾರರು ಕಂಗಾಲಾಗಿದ್ರು. ಕೇವಲ 200 ರೂಪಾಯಿಗೆಲ್ಲ ಮಾರಾಟ ಆಗ್ತಿತ್ತು ಟೊಮ್ಯಾಟೊ. ಈಗ ಭತ್ಯ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಿದೆ. ಸದ್ಯ ಬೆಲೆ 700ರಿಂದ 800 ರೂಪಾಯಿ ದಿಢೀರಂತ ಏರಿಕೆ ಆಗಿದೆ. ಜಿಟಿ ಮಳೆ ಮೋಡ ಕವಿದ ವಾತಾವರಣದಿಂದ ಫಸಲು ಕೂಡ ಕುಸಿದಿದೆ. ಇನ್ನು ಫಸಲು ಇಲ್ಲದಂತ ಕಾರಣ ಟೊಮ್ಯಾಟೊ ಬೆಲೆ ದೊಡ್ಡ ಮಟ್ಟದ ಏರಿಕೆ ಕಂಡು ಫುಲ್ ಡಿಮ್ಯಾಂಡ್ ಬಂದಿದೆ. ಈ ಬಾರಿ ಒಂದೇ ದಿನ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಲು ಶಿವಮೊಗ್ಗ ಪೊಲೀಸರು ಸಜ್ಜಾಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಶಿವಮೊಗ್ಗದ ಶಿಕಾರಿಪುರ ಪಟ್ಟಣದಲ್ಲಿ ಪೊಲೀಸರಿಂದ ರೂಟ್ ಮಾರ್ಚ್ ಅನ್ನು ನಡೆಸಲಾಯಿತು. ಇನ್ನು ಸೂಕ್ಷ್ಮ ಪ್ರದೇಶದಲ್ಲಿ ಎಸ್ಎಎಫ್ ಅಧಿಕಾರಿ ಸಿಬ್ಬಂದಿಯಿಂದ ರೂಟ್ ಮಾರ್ಚ್ ಅನ್ನು ಮಾಡಿದ್ದಾರೆ. ಹಾಲಿಗೆ ನೀರು ಮತ್ತು ಪೌಡರ್ ಅನ್ನ ಮಿಕ್ಸ್ ಮಾಡಿದ್ದು ಮಿಕ್ಸಿಂಗ್ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ನಂಜನಗೂಡು ತಾಲೂಕಿನ ತರಗನಹಳ್ಳಿ ಹಾಲು ಉತ್ಪಾದಕರ ಸಂಘದ ಸದಸ್ಯೆ ಸಾವಿತ್ರಮ್ಮ ಎನ್ನುವರ ಮನೆಯಲ್ಲಿ ಈ ಅಕ್ರಮ ನಡೆದಿದೆ. ಇನ್ನು ಹಸುವಿನ ಹಾಲಿಗೆ ಪೌಡರ್ ಅನ್ನ ಬೆರೆಸಿ ನೀರು ಮಿಶ್ರಣ ಮಾಡಿ ಈ ಮಿಶ್ರಣ ಆಗಿರುವಂತಹ ಹಾಲನ್ನ ಉತ್ಪಾದಕರ ಸಂಘಕ್ಕೆ ತಲುಪಿಸುತ್ತಿದ್ದಾರೆ ಎನ್ನುವಂತ ಆರೋಪ ಇದೆ. ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು ಈ ಬಗ್ಗೆ ಗಮನವನ್ನ ಹರಿಸುವಂತೆ ಒತ್ತಾಯಿಸಿದ್ದಾರೆ.
ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಿಡಿಗೇಡಿಗಳು ಹೇಯ ಕೃತ್ಯವನ್ನ ಎಸಗಿದ್ದಾರೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಹೂವಿನಕೋಣೆ ಸರ್ಕಾರಿ ಶಾಲೆಯಲ್ಲಿ ಘಟನೆಯಾಗಿದೆ. ಸರ್ಕಾರಿ ಶಾಲೆಯ ನೀರಿನ ಟ್ಯಾಂಕ್ಗೆ ಅಪರಿಚಿತ ವ್ಯಕ್ತಿಗಳು ಕಳೆನಾಶಕವನ್ನ ಮಿಶ್ರಣ ಮಾಡಿದ್ದಾರೆ. ಕಳೆನಾಶಕ ಮಿಶ್ರಿತ ನೀರಿನಿಂದ 4 ಮಕ್ಕಳು ಕೈಯನ್ನ ತೊಳೆದಿರುವಂತಹ ಹಿನ್ನೆಲೆಯಲ್ಲಿ 4 ಮಕ್ಕಳನ್ನ ಈಗ ಬಹಳಷ್ಟು ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಿದ್ದಾರೆ. ಶಾಲೆಯಲ್ಲಿ 2 ನೀರಿನ ಟ್ಯಾಂಕ್ ಇದ್ದು ಎರಡಕ್ಕೂ ಕೂಡ ಕಳೆನಾಶಕವನ್ನ ಮಿಶ್ರಣ ಮಾಡಿದ್ದಾರೆ. ಅದೃಷ್ಟವಶಾತ್ ಭಾರಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಇನ್ನು ಘಟನೆ ಮಾಹಿತಿ ತಿಳಿದಿದ್ದಂತೆ ಸ್ಥಳಕ್ಕೆ ತಹಶೀಲ್ದಾರ್ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ತಪ್ಪಿತಸ್ಥರನ್ನ ಕೂಡಲೇ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಆಗ್ರಹಿಸಿದ್ದಾರೆ. ಹೊಸನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ರಾಜಾರೋಷವಾಗಿ ಅವಧಿ ಮುಗಿದ ಫರ್ಟಿಲೈಸರ್ ಮಾರಾಟ ದಂಧೆ ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದಲ್ಲಿ ನಡೀತಾ ಇದೆ. ಅವಧಿ ಮುಗಿದ ವಿವಿಧ ಕಂಪನಿಗಳ ವಿವಿಧ ಬೆಳೆಗಳ ಈ ಫರ್ಟಿಲೈಸರ್ಗಳನ್ನ ಮಾರಾಟ ಮಾಡಲಾಗ್ತಿದ್ದು, ಈ ಬಗ್ಗೆ ರಾಘವೇಂದ್ರ ಫರ್ಟಿಲೈಸರ್ ಮಳಿಗೆಯಲ್ಲಿ ರೈತರು ಪರಿಶೀಲನೆಯನ್ನು ನಡೆಸಿದ್ರು. ಈ ವೇಳೆ ಸತ್ಯ ಬೆಳಕಿಗೆ ಬಂದು ಮಾಲೀಕನನ್ನ ರೆಡ್ ಹ್ಯಾಂಡ್ ಆಗಿ ಅವರೆಲ್ಲರೂ ಕೂಡ ಹಿಡಿದಿದ್ದಾರೆ. ದೇವದುರ್ಗ ಪಟ್ಟಣದಲ್ಲಿ ಹೆಚ್ಚು ಬಿಸಿನೆಸ್ ಮಳಿಗೆಯಲ್ಲೇ ಇಂಥ ದೊಡ್ಡ ಮಟ್ಟದ ದಂಧೆ ನಡೀತಾ ಇದೆ. ವಿವಿಧ ಕಂಪನಿಗಳ ಸಸ್ಯನಾಶಕ ಸಸ್ಯಗಳ ಬೆಳವಣಿಗೆಗೆ ಬೇಕಾಗಿರುವಂತಹ ಔಷಧಿಯಲ್ಲಿ ಈ ರೀತಿಯಾಗಿ ಅಕ್ರಮ ಮಾಡ್ತಿರೋದನ್ನ ನೋಡಿ ರೈತರು ಕಂಗಾಲಾಗಿದ್ದಾರೆ. ರಾಜಾರೋಷವಾಗಿ ಈ ದಂಧೆ ನಡೀತಾ ಇದ್ರೂ ಕೂಡ ಕೃಷಿ ಇಲಾಖೆ ಕಣ್ಮುಚ್ಚಿ ಕುಳಿತಾ ಇದೆ ಅಂತ ಸದ್ಯ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಮಹಾನಗರ ಪಾಲಿಕೆಯ ಮೇಲೆ ಏಕಕಾಲಕ್ಕೆ 3 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಿಜಯಪುರ ಮಹಾನಗರ ಪಾಲಿಕೆಯ ಕಚೇರಿ, ವಲಯ ಕಚೇರಿಗಳ ಮೇಲೆ ಲೋಕ ದಾಳಿ ನಡೆದಿದೆ. ಪಾಲಿಕೆಯ ಮುಖ್ಯ ಕಚೇರಿ, ಗಾಂಧಿ ಚೌಕ್ ಇನ್ನು ಇತರ ಭಾಗದಲ್ಲೂ ಕೂಡ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಪಾಲಿಕೆ ಕಚೇರಿಗಳಲ್ಲಿ ಭ್ರಷ್ಟಾಚಾರ, ಸಿಬ್ಬಂದಿಯ ನಿರ್ಲಕ್ಷ್ಯ ಧೋರಣೆ, ಕಚೇರಿ ಕಡತ ವಿಲೇವಾರಿ ವಿಳಂಬ ಬಗ್ಗೆ ಸಾರ್ವಜನಿಕರು ಹಲವು ಬಾರಿ ದೂರು ನೀಡಿರುವಂತಹ ಪರಿಣಾಮ ವಿಜಯಪುರ ಲೋಕಾಯುಕ್ತ ಎಸ್ಟಿಪಿ ಮಲ್ಲೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಇನ್ನು ಪಾಲಿಕೆಯ ಮುಖ್ಯ ಕಚೇರಿಗಳಲ್ಲಿ ದಾಖಲೆ ಪರಿಶೀಲಿಸಿ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಯೂರಿಯಾ ರಸಗೊಬ್ಬರಕ್ಕಾಗಿ ಬಿಜೆಪಿಯಿಂದ ಪ್ರತಿಭಟನೆ ನಡೆದಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಗೊಬ್ಬರ ಕೊಡಿ, ಇಲ್ಲ ವಿಷ ನೀಡಿ ಅಂತ ಟೈರ್ ಸುಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಬಿಜೆಪಿಯ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ತಹಶೀಲ್ ಕಚೇರಿಯವರೆಗೂ ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಿದೆ. ರಾಜ್ಯ ಸರ್ಕಾರ ಬೇಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಯೂರಿಕೆಯನ್ನ ಪೂರೈಕೆ ಮಾಡಲಾಗಿದೆ. ಆದರೆ ಕಾಳಸಂತೆಯಲ್ಲಿ ರಾಜ್ಯ ಸರ್ಕಾರ ಮಾರಾಟ ಮಾಡಿ ಅಭಾವ ಸೃಷ್ಟಿ ಮಾಡಿದೆ. ಕೂಡಲೇ ರೈತರಿಗೆ ಏನು ರಸಗೊಬ್ಬರ ಬೇಕಲ್ಲ, ಇದನ್ನ ಪೂರೈಕೆ ಮಾಡುವಂತೆ ಪ್ರತಿಭಟನೆಯಲ್ಲಿ ಒತ್ತಾಯಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತರು ಎಲ್ಲರೂ ಸೇರಿ ದಯಮಾಡಿ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು, ಕರ್ನಾಟಕಕ್ಕೆ ಹೆಚ್ಚಿನ ನೀಡಬೇಕು. ಇದರ ಜೊತೆಯಲ್ಲಿ ಎಲ್ಲ ಮುಖಂಡರು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇವೆ. ಅಯ್ಯಯ್ಯೋ